ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೈರೆಕ್ಟ್ ವಿಷಯಕ್ಕೆ ಬರೋಣ ಇವಾಗ. ಸೊ ಕಲರ್ಸ್ ಅವರು ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಆ ಪ್ರೊಮೋದಲ್ಲಿ ನಮಗೆ ತೋರಿಸಿರೋದು ಏನಪ್ಪ ಅಂತಂದರೆ ಮೋಕ್ಷಿತಾ ಮತ್ತು ಗೌತಮ್ ವಿರ್ಮೆಟ್ ಅವರು. ಸೊ ಅಂದರೆ ಕಿಚ್ಚ ಸುದೀಪ್ ಅವರು ಹೋದ ವಾರದಲ್ಲೇ ಬೈದಿರ್ತಾರೆ ಉಗ್ರಂ ಮಂಜು, ಗೌತಮಿ ಮತ್ತು ಮೋಕ್ಷಿತಾಗೆ. ಅಂದರೆ ನಿಮ್ಮ ಒಂದು ಪರ್ಸನಲ್ನ ತೊಗೊಂಬಂದು ಟಾಸ್ಕಲ್ಲಿ ಹಾಕಬೇಡಿ ಅಂತ ಅಂದ್ಬಿಟ್ಟು. ಯಾವ ಟಾಸ್ಕ್ ಅಂತಂದರೆ ಆ ಒಂದು ಬಿಗ್ ಬಾಸ್ ಸಾಮ್ರಾಜ್ಯ ಟಾಸ್ಕಲ್ಲಿ ಉಗ್ರಂ ಮಂಜೂರು ರಾಜ ಆಗಿದ್ದಾಗ ಮತ್ತು ಮೋಕ್ಷಿತಾ ಬಂದು ರಾಣಿ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಅವ್ರನ್ನ ಒಂದು ಪರ್ಸಲ್ ತೊಗೊಂಬಂದು ಒಂದು ಆಟನ ಅಂದರೆ ಒಂದು ಟಾಸ್ಕ್ನ ಕೂಡ ರದ್ದು ಮಾಡ್ತಾರೆ ಅವರು. ಅಂದರೆ ತುಂಬ ವಿಷಯಗಳು ಬರುತ್ತೆ ಅಲ್ಲಿ. ಸೊ ಅಂದರೆ ಅದೊಂದು ಟಾಸ್ಕ್ ಅನ್ನೋಕ್ಕಿಂತ ಅವರೊಂದು ಪರ್ಸನಲ್ ಒಪಿನಿಯನ್ ಮೇಲ್ಗಡೆ ನಾವು ಒಂದು ಟಾಸ್ಕ್ ಡಿಪೆಂಡ್ ಆಯಿತು ಅಂತ ಕಿಚ್ಚ ಸುದೀಪ್ ಹೇಳಿ ಬೈದು. ಇವಾಗ ಎಕ್ಸಾಕ್ಟ್ಲಿ ಅದೇ ರೀತಿ ಅವ್ರು ಹೋದ ವಾರದಲ್ಲಿ ಯಾವ ರೀತಿ ಪರ್ಸನಲ್ ತೊಗೊಂಬಂದರು ಅದೇ ರೀತಿಯಾಗಿ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಅವರೊಂದು ಪರ್ಸನಲ್ ಒಪಿನಿಯನ್ ತೊಗೊಂಬಂದು ನಾನು ಗೌತಮಿಯರ ಜೊತೆಗೆ ಸೇರಿಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ, ಅಂದರೆ ನಾನು ಬೇಕಿದ್ರೆ ಕ್ಯಾಪ್ಟನ್ ಆಗೋದೇ ಬಿಡ್ತೇನೆ, ಬಟ್ ಗೌತಮಿಯರ ಜೊತೆಗೆ ಸೇರಿಕೊಂಡು ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ ಅಂದ್ಬಿಟ್ಟು ಹೇಳ್ತಾವ್ರೆ. ಏನೇನಾಯಿತು ಕ್ಲಿಯರಾಗಿ ಮಾತಾಡೋಣ. ಸೊ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ. ಸೊ ಅಂದರೆ ಗೈಸ್ ಅಲ್ಲಿ ಲೈಕ್ ಮಾಡಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಹಾಕೊಳ್ಳಿ. ಓಕೆ, ಪ್ರೊಮೋ ವಿಷಯಕ್ಕೆ ಅಂತ ಬಂದರೆ ಗೈಸ್, ಅದೇ ರೀತಿ ನೀವು ನೋಡಿದ್ರೆ ಟೋಟಲ್ ಒಂದು ಎಷ್ಟಪ್ಪ ಒಂದು 2 ತಂಡಗಳಾಗಿತ್ತು ಈ ಒಂದು ವಾರಕ್ಕೆ ಟಾಸ್ಕ್ಗಳನ್ನ ಆಡೋದಕ್ಕೆ. ಸೊ MMTV ಮತ್ತು DDTV 2 ತಂಡಗಳು ಕೂಡ ಮಸ್ತ್ ಮಜಾ. ಮತ್ತು ಇನ್ನೊಂದು ಏನಪ್ಪ ಧೂಳು ಅಂತ ಏನೋ ಒಂದು ಬರುತ್ತೆ DDTVದು, ಎರಡರಲ್ಲೂ ಕೂಡ ಗೈಸ್ ಅಂದರೆ ಜನಗಳ ಓಟ್ಸ್ಗಳ ಪ್ರಕಾರ. ಸೊ ಜಿವಾ ಸಿನಿಮಾದಲ್ಲಿ ಜಾಸ್ತಿ ಓಟ್ ಪಡೆದಿರೋ ತಂಡ ಯಾವುದಪ್ಪ ಅಂದರೆ ಆ ತಂಡ ಬಂದು ನಮ್ಮ ಧನರಾಜ್ ಹನುಮಂತ ಇದ್ದಂಥ ತಂಡ MMTV ತಂಡ. ಸೊ ಇದು ಕೂಡ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಇವಾಗ ಎಷ್ಟು ಓಟ್ಸ್ಗಳು ಅಂತಂದರೆ 13,67,000 ಚಿಲ್ಲರೆ ಓಟ್ಸ್ಗಳು ಬಂದಿದೆ. ಅಂದರೆ 13,70,000 ಓಟ್ಸ್ಗಳು ಬಂದಿದೆ. ಅಂದರೆ ಒಂದು ತಕ್ಕ ಮಟ್ಟಿಗೆ ಜಾಸ್ತಿ ಓಟ್ಸ್ಗಳೇ ಬಂದಿದೆ. ಜಸ್ಟ್ ನಿಜವಾಗ್ಲೂ ಅದೇ ಹೇಳಿದ್ನಲ್ಲ, ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ಹನುಮಂತ ಈ 3 ಜನಕ್ಕೆ ಜಾಸ್ತಿ ಜನ ಫ್ಯಾನ್ ಫಾಲೋವಿಂಗ್ ಇರೋದು. ಅದರಲ್ಲೂ ಅಂದರೆ ಈ ವಾರದ ಟಾಸ್ಕಲ್ಲಿ ತ್ರಿವಿಕ್ರಮ್ ಬಂದು DDTVಲಿ ಇರ್ತಾರೆ, ಬಟ್ ಅಂದರೆ ಅವರೊಬ್ಬರು ಸಪ್ರೇಟ್ ಆಗಿರ್ತಾರೆ. ಮತ್ತು MMTVಯಲ್ಲಿ ಬಂದು ಹನುಮಂತ, ಮೋಕ್ಷಿತಾ ಇಬ್ಬರು ಇದ್ದ ಕಾರಣ ಸೊ ಡೆಫಿನೆಟ್ಲಿ ಆ ತಂಡಕ್ಕೆ ಜಾಸ್ತಿ ಓಟ್ಸ್ಗಳು ಬಿಡುತ್ತೆ. ಮತ್ತು ಆಟಗಳಂತ ಬಂದಾಗಲೂ ಕೂಡ ಅವ್ರು ತುಂಬ ಚೆನ್ನಾಗಿ ಆಡಿದರು. ಅಂದರೆ ಏನು ಗೊತ್ತಾ, DDTV ಕಂಪೇರ್ ಮಾಡ್ಕೊಂಡ್ರೆ MMTV ಅವರು ತುಂಬ ಚೆನ್ನಾಗಿ ಆಟ ಆಡಿದರು. ಓಕೆ ಗೈಸ್, ಅಂದರೆ ಇವಾಗ ಪ್ರೋಮೋ ವಿಷಯಕ್ಕೆ ಅಂತ ಬಂದಾಗ ಸೊ ನೀವು ನೋಡಿದ್ರೆ ಅಂದರೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅಂದರೆ ಏನು ಗೊತ್ತಾ, ಸ್ವಲ್ಪ ಜನ ಕಂಟೆಸ್ಟೆಂಟ್ಗಳು ಇನ್ನೊಂದು ಸ್ವಲ್ಪ ಜನ ಮಿಕ್ಕಿರೋಂಥ ಜನಗಳನ್ನ ಅಂದರೆ ಅವ್ರೊಂದು ಹೆಲ್ಪ್ ತೊಗೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕಾಗತ್ತೆ ಅಂತ ಗೈಸ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ನೋಡಿದ್ರೆ ಅಂದರೆ ಏನು ಗೊತ್ತಾ, ಯಾರು ಹೋಗ್ಬಿಟ್ಟು ಯಾರ ಹತ್ರ ಮಾತಾಡ್ತಾರೆ ಅಂದರೆ ಹನುಮಂತ ಹೋಗ್ಬಿಟ್ಟು ಉಗ್ರ ಮಂಜೂರ ಹತ್ರ ಮಾತಾಡ್ತಾನೆ, ಆಮೇಲೆ ಶಿಶಿರ್ ಹೋಗ್ಬಿಟ್ಟು ಐಶ್ವರ್ಯ ಅವ್ರ ಹತ್ರ ಮಾತಾಡ್ತಾನೆ, ಅದಾದಮೇಲೆ ಇವರು ಯಾರಪ್ಪ ನಮ್ಮ ರಜತ್ ಅವ್ರು ಹೋಗ್ಬಿಟ್ಟು ತ್ರಿವಿಕ್ರಮ್ ಹತ್ರ ಮಾತಾಡ್ತಾರೆ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗೋದು ಏನು ಅಂತಂದರೆ ನೀವು MMTV ಅವರೇ ಹೋಗ್ಬಿಟ್ಟು ಅಂದರೆ DDTVಲಿ ಅಂತಂದರೆ ಒಬ್ಬ ಸದಸ್ಯರ ಹತ್ರ ಮಾತಾಡ್ತಾವ್ರೆ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಬಿಗ್ ಬಾಸ್ ಅವರು ಜಸ್ಟ್ ಬರೀ ಟಾಸ್ಕ್ಗಳನ್ನ ಮಾತ್ರ ನೋಡಿ ಕ್ಯಾಪ್ಟನ್ಸಿ ಓಟಿಗೆ ಸೆಲೆಕ್ಟ್ ಮಾಡಿಲ್ಲ ತಂಡನ ಅಂತ ನಾನು ಮೊದಲು ಕೂಡ ಹೇಳಿದ್ದೆ. ಸೊ ಅಂದರೆ ಈ ವಾರದ ಕ್ಯಾಪ್ಟನ್ಸಿ ಓಟಿಗೆ ಯಾವುದಾದ್ರು ಒಂದು ತಂಡ ಎಂಟರ್ ಆಗಬೇಕು ಅಂತಂದರೆ ಜಸ್ಟ್ ಬರೀ ಟಾಸ್ಕ್ಗಳನ್ನ ವಿನ್ ಆಗಿ ಅವರು ಕ್ಯಾಪ್ಟನ್ಸಿ ಓಟಿಗೆ ಬರೋಕ್ಕಾಗಲ್ಲ. ಟಾಸ್ಕ್ಗಳು ಮ್ಯಾಟರ್ ಆಗುತ್ತೆ, ಅದ್ರ ಜೊತೆಗೆ ಜನಗಳ ವೋಟಿಂಗ್ ಕೂಡ ಫಸ್ಟ್ ಟೈಮ್ ಬಿಗ್ ಬಾಸ್ ಇತಿಹಾಸದಲ್ಲಿ ಅಂತ ಈ ರೀತಿ ಆಗಿರೋದು. ಕ್ಯಾಪ್ಟನ್ಸಿ ಓಟಕ್ಕೆ ಅಂದರೆ ಜನಗಳ ಒಂದು ಮತಗಳನ್ನು ತಗೊಂಡು ಸೆಲೆಕ್ಟ್ ಮಾಡ್ತಾ ಇರೋದು. ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋದು ನೋಡಿದರೆ ಅಂದರೆ DDTV ಅವರು ಬಂದು 3 ಟಾಸ್ಕ್ಗಳನ್ನ ಗೆದ್ದಿದ್ರು. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಟಾಸ್ಕ್ನ DDTV ಅವ್ರ ತಂಡನೇ ಗೆದ್ದಿರುತ್ತೆ. ಅಂದರೆ ತ್ರಿವಿಕ್ರಮ್ ತಂಡ ಗೋಡ್ ಸೋರ್ಸ್ ತಂಡನೇ ಗೆದ್ದಿರುತ್ತೆ ಅಲ್ಲಿ. ಬಟ್ ಸೊ MMTV ಬಂದು ಜಸ್ಟ್ ಆ ಒಂದು 4ನೇ ಟಾಸ್ಕ್ ಮಾತ್ರ ಗೆದ್ದಿರುತ್ತೆ. ಅಂದರೆ ಒಂದು SR100 ರೌಂಡ್ ಇರುತ್ತಲ್ಲ, ತಲೆ ಬೋಳ್ಸೋದಾಯಿತು, ಪ್ಲ್ಯಾಂಕ್ ಮಾಡೋದಾಯಿತು, ಮತ್ತು ಮೆಣಸಿನ್ಕಾಯಿ ಹಾಗಲಕಾಯಿ ತಿನ್ನೋದಾಯಿತು, ಆ ಒಂದು ಟಾಸ್ಕ್ನ ಮಾತ್ರ ಗೆದ್ದಿರುತ್ತೆ. ಬಟ್ ಬಿಗ್ ಬಾಸ್ ಅವರು ಟಾಸ್ಕು ಮತ್ತು ಓಟ್ ಎರಡೂ ಕೂಡ ಕನ್ಸಿಡರ್ ಮಾಡಿಕೊಂಡು ಸೊ ಓಟ್ಸ್ಗಳು ಜಾಸ್ತಿ ಬಿದ್ದಿರೋ ಕಾರಣ MMTVನ ಕ್ಯಾಪ್ಟನ್ಸಿ ಓಟಕ್ಕೆ ಹಾಕಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಜನಗಳು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅಂದರೆ ಯಾರಪ್ಪ ಚೈತ್ರ ಹೋಗ್ಬಿಟ್ಟು ಕೂಡ ಐಶ್ವರ್ಯ ಅವ್ರ ಹತ್ರ ಮಾತಾಡ್ತಾರೆ. ಬಟ್ ನಿಮ್ಗೆ ಗೊತ್ತಿದೆ ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರು ಕ್ಲೋಸ್ ಇರೋ ಕಾರಣ ಶಿಶಿರ್ ಅವ್ರು ಬಂದು ಐಶ್ವರ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನನಗೆ ಸಖತ್ ಇಷ್ಟ ಆಗಿದ್ದು ರಜತ್ ಅವರು ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಯಾಕಂದರೆ ತ್ರಿವಿಕ್ರಮ್ಗೆ ಕೂಡ ರಜತ್ ಅವರು ಅಂದರೆ ತುಂಬ ಇಷ್ಟ ಫಿಸಿಕಲ್ ಟಾಸ್ಕ್ಗಳು ಅಂತ ಬಂದಾಗ. ಸೊ ನಾನು ರಜತ್ ಅವರೇ ಕ್ಯಾಪ್ಟನ್ ಆಗ್ತಾರೆ ಅಂತ ನಾನು ಒಂದು ಒಪಿನಿಯನ್ನು. ಸೊ ನಿಮಗೆ ಅನಿಸುತ್ತೆ ಅಂದರೆ ಡೆಫಿನೆಟ್ಲಿ ಒಬ್ಬ ಸ್ಟ್ರಾಂಗ್ ಅಂದರೆ ಗೊತ್ತಾ ಒಬ್ಬ ಸ್ಟ್ರಾಂಗ್ ಕಂಟೆಂಡರು ಈ ವಾರದ ಕ್ಯಾಪ್ಟನ್ ಆಗೋದಕ್ಕೆ. ಸೊ ಅದಾದಮೇಲೆ ಹನುಮಂತ ಅವ್ರು ಬಿಟ್ಟು ಉಗ್ರಂ ಮಂಜು ಸೆಲೆಕ್ಟ್ ಮಾಡ್ಕೋತಾರೆ. ನನಗೆ ಅಲ್ಲಿ ಸ್ವಲ್ಪ ಶಾಕಿಂಗ್ ಅನಿಸ್ತು. ಏನಕ್ಕೆ ಅಂತಂದರೆ ನಿಮ್ಗೆ ಗೊತ್ತಿದ್ರೆ ಉಗ್ರಂ ಮಂಜು ಮತ್ತು ಗೌತಮ್ ಇಬ್ಬರು ಕೂಡ ಒಂದೇ ತಂಡದಲ್ಲಿದ್ದರು. ಸೊ ಅದೇ ಕಾರಣದಿಂದಾಗಿ ಅವರಿಬ್ಬರು ಕೂಡ ಜೊತೆಲಿ ಟಾಸ್ಕ್ ಆಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಮುಂದೆ ಕ್ಯಾಪ್ಟನ್ಸಿ ಊಟಕ್ಕೆ ಬಂದಿಲ್ಲ ಅಲ್ಲಿ. ಸೊ ಹನುಮಂತ ಅವರು ಉಗ್ರ ಮುಂದೆ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಅದಾದಮೇಲೆ ಯಾರಪ್ಪ ನಮ್ಮ ಧನರಾಜ್ ಅವರು ಕೂಡ ಇನ್ನೊಬ್ಬರನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಚೈತ್ರ ಅವರು ಕೂಡ ಸೆಲೆಕ್ಟ್ ಮಾಡ್ಕೋತಾರೆ. ಕೊನೆಯಲ್ಲಿ ಮಿಕ್ಕದಂಥ ಒಬ್ಬ ಸ್ಪರ್ಧಿ DDTV ತಂಡದಿಂದ ಯಾರು ಅಂದರೆ ಗೌತಮಿ ಅವರು. ಮತ್ತು MMTVಯಲ್ಲಿ ಲಾಸ್ಟ್ ಒಬ್ಬರು ಇನ್ನೂ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಬಂದು ಮೋಕ್ಷಿತಾ ಅವರು. ಸೊ ಅಂದರೆ ಆಬ್ವಿಯಸ್ ಚಾಯ್ಸಲ್ಲಿ ಅಂದರೆ ಬೇರೆಯವರು ಯಾರೂ ಇಲ್ಲ ಅಂದಮೇಲೆ ಇವರು ನಮ್ಮ ಮೋಕ್ಷಿತಾ ಅವರು ಗೌತಮಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಅವ್ರು ಹೇಳೋದೇನಂತಂದರೆ ನಾನು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋದೇ ಬಿಡ್ತೇನೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋದೇ ಬಿಡ್ತೇನೆ, ಬಟ್ ನಾನು ಗೌತಮಿಯರ ಜೊತೆಗೆ ಸೇರಿಕೊಂಡು ಟಾಸ್ಕ್ನ ಆಡೋದಲ್ಲ ಅಂದ್ಬಿಟ್ಟು. ಎಸ್ ನಿಮಗೆ ಎಷ್ಟು ಜನಗಳಿಗೆ ಸರಿ ಅನ್ನಿಸ್ತು ಇದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್ ಅಂದರೆ ನಿಮ್ಮೊಂದು ಫೇವ್ರೇಟ್ ತಂಡ ಯಾವುದು ಮತ್ತು ನೀವು ಯಾವೊಂದು ತಂಡಕ್ಕೆ ವೋಟ್ ಮಾಡಿದ್ರಿ ಅಂದರೆ DDTV ಮಾಡಿದ್ರು ಅಥವಾ MMTV ತಂಡಕ್ಕೆ ನೀವು ವೋಟ್ ಮಾಡಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಯಾವ ಒಂದು ತಂಡಕ್ಕೆ ನೀವುಗಳು ವೋಟ್ಸ್ ಹಾಕಿದ್ದೀರ ಅಂದ್ಬಿಟ್ಟು. ಮತ್ತು ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಮೋಕ್ಷಿತಾ ಅವರು ಅದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಅವ್ರ ಜೊತೆ ಸೇರ್ಕೊಂಡು ಆಟ ಆಡಲ್ಲ ಅಂತ. ಗೈಸ್ ಅಂದರೆ ಏನು ಗೊತ್ತಾ, ಕಿಚ್ಚ ಸುದೀಪ್ ಅವರು ಹೋದ ವಾರದಲ್ಲಿ ಬೈದಿರ್ತಾರೆ ಅಂದರೆ ನಿಮ್ಮ ಒಂದು ಪರ್ಸ್ನಲ್ಗಳು ಏನಾದರೂ ಇರಲಿ ನೀವು ಟಾಸ್ಕ್ಗಳನ್ನ ಬಿಟ್ಟು ನಿಮ್ಮ ಒಂದು ಪರ್ಸನಲ್ ಮ್ಯಾಟ್ರ್ ಇಟ್ಕೊಳ್ಳಿ ಅಂದ್ಬಿಟ್ಟು. ಬಟ್ ಇವಾಗಲೂ ಕೂಡ ಮತ್ತೆ ಮೋಕ್ಷಿತರು ಅದೇ ರೀತಿ ಮಾಡ್ತಾರೆ. ಮತ್ತು ಅಲ್ಲೂ ಕೂಡ ಇನ್ನೊಂದು ಮತ್ತೆ ಹೇಳ್ತಾರೆ ಅಂದರೆ ಏನು ಗೊತ್ತಾ, ಬಿಗ್ ಬಾಸ್ ಅವರು ನಾನು ನಾಳೆ ನೀಚೆ ಕಳಿಸಿದ್ರು ಕೂಡ ನಾನು ಹೋಗಕ್ಕೆ ರೆಡಿ ಇದ್ದೀನಿ ಅಂತ.
ಅದೆಲ್ಲ ಏನು ಗೊತ್ತಾ, ಜಸ್ಟ್ ಬರೀ ಮಾತಲ್ಲಿ ಹೇಳೋಕ್ಕೆ ಮಾತ್ರ ಚಂದ ಅದು. ಬಟ್ ಅದು ಬಿಗ್ ಬಾಸ್ ಅವರು ಆ ರೀತಿ ಯಾರನ್ನೂ ಕೂಡ ಮನೆಯಿಂದ ಈಚೆ ಕಳ್ಸಲ್ಲ. ಆ ರೀತಿ ಆಗಿದ್ರೆ ಗೋಲ್ಡ್ ಸುರೇಶ್ ಆಯಿತು, ಜಗದೀಶ್, ರುಗ್ರ ಮಂಜೂರು ಯಾವಾಗಲೂ ಈಚೆ ಹೋಗಬೇಕಾಗಿತ್ತು. ಸೊ ನೋಡೋಣ. ನನ್ನ ಪ್ರಕಾರ ಮುಕ್ಷಿತ್ ಅವ್ರದ್ದೇ ತಪ್ಪಿದೆ 100% ಇದರಲ್ಲಿ. ಟಾಸ್ಕಲ್ಲಿ ಡೆಫಿನೆಟ್ಲಿ ಆಡಬೇಕಿತ್ತು. ಯಾಕಂದರೆ ಅಂದರೆ ಗೊತ್ತು ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ರು ಈ ವಾರದಲ್ಲಿ. ಸೊ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಿದ್ದರೆ ಡೆಫಿನೆಟ್ಲಿ ಅವರು ಕೂಡ ಕ್ಯಾಪ್ಟನ್ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು. ನನ್ನ ಪ್ರಕಾರ ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತಂದರೆ ಮೇ ಬಿ ರಜತ್ ಅವ್ರು ಆಗ್ತಾರೆ ಅಂತ. ಯಾಕಂದರೆ ರಜತ್ ಮತ್ತು ತ್ರಿವಿಕ್ರಮ್ ಅಂದರೆ ಅವರಿಬ್ಬರದ್ದು ಕಾಂಬಿನೇಷನ್ ನೋಡಿದರೆ ಅವರು ಮೆಂಟಲ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ಫಿಸಿಕಲ್ ಟಾಸ್ಕ್ಗಳು ಅಂತ ಬಂದಾಗಲೂ ಕೂಡ ಇಬ್ಬರು ಕೂಡ ಅಂದರೆ ಫಿಸಿಕಲ್ ಅಂದರೆ ಗೊತ್ತಿದೆ, ಇಬ್ಬರು ಕೂಡ ಅಂದರೆ ಇಬ್ಬರು ಕೂಡ ಒಂದು ರೀತಿ ಸ್ಟ್ರಾಂಗ್ ಕಂಟೆಂಡರ್ಸು ಫಿಸಿಕಲ್ ಟಾಸ್ಕಲ್ಲಿ. ಸೊ ನನ್ನ ಪ್ರಕಾರ ಮೇ ಬಿ ರಜತ್ ಅವರೇ ಆಗಲಿ ಅಂತ ನನ್ನ ಒಂದು ಒಪಿನಿಯನ್ನು. ಮತ್ತು ಗೈಸ್ ಅದಾದಮೇಲೆ ನಿನ್ನೆ ಆದಂಥ ಒಂದು ಜಗಳ. ಸೊ ಅದು ಅಂದರೆ ಗೊತ್ತಾ, ತ್ರಿವಿಕ್ರಮ್ ಮತ್ತು ಚೈತ್ರ ಅವ್ರ ಮಧ್ಯೆ ಒಂದು ನಾಮಿನೇಷನ್ ಮಾಡೋಂಥ ಸಮಯದಲ್ಲಿ ಸ್ವಲ್ಪ ಒಪಿನಿಯನ್ಗಳು ಬರುತ್ತೆ. ಇಲ್ಲಿ ಚೈತ್ರ ಅವ್ರು ಹೇಳಿರ್ತಾರಂತೆ ತ್ರಿವಿಕ್ರಮ್ ಬಗ್ಗೆ, ಶಿಶಿರ್ ಬಂದು ಅಂದರೆ ಏನು ಗೊತ್ತಾ, ಹುಡುಗಿಯಿಂದ ಓಡಾಡುವಂಥ ಒಬ್ಬ ಜ್ವಲ್ಲ ಅಂತ ಹೇಳಿರ್ತಾರಂತೆ. ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂತಂದರೆ ಚೂಲ್ ನನ್ನ ಮಗ ಶಿಶಿರ್ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅದನ್ನು ತ್ರಿವಿಕ್ರಮ್ ಅವರು ಆ ಒಂದು ನಾಮಿನೇಟ್ ಮಾಡಿದ ಮೇಲೆ ಶಿಶಿರ್ ಅವ್ರ ಹತ್ರ ಹೇಳ್ತಾರೆ. ಸ್ವಲ್ಪ ಜಾಸ್ತಿಗಳು ಆಗಿ ಆಗುತ್ತೆ ಅಲ್ಲಿ. ಅದ್ರಲ್ಲಿ ಕೂಡ ಒಬ್ಬ ಹುಡುಗಿ ಬಂದುಬಿಟ್ಟು ಬೇರೆ ಹುಡುಗನ ಹತ್ರ ಇನ್ನೊಬ್ಬ ಹುಡುಗನ ಬಗ್ಗೆ ಹೇಳ್ತಾವಳೆ, ಅವನು ಚೂಲ್ ನನ್ನ ಮಗ ಅಂದರೆ ಅವನು ಅಂದರೆ ಹುಡುಗಿಯ ಜೊತೆ ಇರ್ತಾನೆ, ಬರೀ ಹುಡುಗಿಯ ಜೊತೆ ಅಂದರೆ ಹುಡುಗಿಯ ಜೊತೆ ಬರೀ ಜ್ವಲ್ ಬಿಟ್ಕೊಂಡು ಹೋಗ್ತಾನೆ, ಅಂದರೆ ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ ಅಂದ್ಬಿಟ್ಟು ಒಂದು ಕೆಟ್ಟ ವೇಯಲ್ಲಿ ಹೇಳ್ದಂಗೆ ಅದು. ಸೊ ಡೆಫಿನೆಟ್ಲಿ ತಪ್ಪು ಚೈತ್ರ ಅವ್ರು ಹೇಳಿದ್ದು ಕೂಡ. ಅಂದರೆ ಅದೇನಾಗುತ್ತೆ ಅಂದ್ಬಿಟ್ಟು ಇವತ್ತಿನ ಪ್ರೋಮೋದಲ್ಲಿ ತೋರಿಸ್ತಾರೆ. ಸೊ ನೋಡೋಣ, ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಗಾಯ್ಸ್ ನಿಮಗೆ ಅಂದರೆ ಈ ಒಂದು ಸೀಸನಲ್ಲಿ ಇಲ್ಲಿವರೆಗೂ ನೀವು ಫಸ್ಟ್ ಡೇಯಿಂದ ಆಟ ನೋಡಿರೋ ಪ್ರಕಾರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಡೆಫಿನೆಟ್ಲಿ ತುಂಬ ಜನಗಳ ಫೇವ್ರೇಟ್ ಆದಂಥ MMTV ತಂಡನೇ ಈ ಒಂದು ವಾರದ ಟಾಸ್ಕ್ಗಳನ್ನು ಕೂಡ ವಿನ್ ಆಗಿದೆ. ಸೊ ನೋಡೋಣ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.